ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ರಾಜ್ಯಗಳಲ್ಲಿ ಹುಡುಕಾಟವನ್ನು ನಡೆಸಿದ್ರು. ತನಿಖೆಯನ್ನು ತೀವ್ರಗತಿಯಲ್ಲಿ ನಡೆಸ್ತಾ ಇದ್ರು. ಒಂದಷ್ಟು ಮಾಹಿತಿ ಅನ್ನೋದು ಸರಿಯಾದ ರೀತಿಯಲ್ಲಿ ಲಭ್ಯವಾಗ್ತಿಲ್ಲ ಅನ್ನುವಂತಹ ಪ್ರಾಥಮಿಕ ಹಂತದ ರಿಪೋರ್ಟ್ಗಳು ಲಭ್ಯವಾಗ್ತಾ ಇದ್ದಾವೆ. ಘಟನೆ ನಡೆದು 3 ದಿನ 20 ತಂಡಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸಿಸಿಬಿ ತನಿಖೆಯನ್ನ ತೀವ್ರಗತಿಯಲ್ಲಿ ನಡೆಸ್ತಾ ಇದೆ. ಸಿಸಿಬಿ ಸ್ಪೆಷಲ್ ಟೀಮ್ ತನಿಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಡೆವಲಪ್ಮೆಂಟ್ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ನೋಡಿ, 3 ರಾಜ್ಯದಲ್ಲಿ ಹುಡುಕಾಟ ನಡೆಸಿದ್ರು ಕೂಡ ಆರೋಪಿಯ ಬಗ್ಗೆ ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗ್ತಾ ಇಲ್ಲ. ಬಹಳ ಆತಂಕಕಾರಿ ವಿಚಾರ ಇದು. ಇವತ್ತು ತಂತ್ರಜ್ಞಾನ ಅನ್ನೋದು ಮುಂದುವರೆದಿದೆ. ಆತ ಎಲ್ಲಿ ಬಸ್ ಹತ್ತದ, ಎಲ್ಲಿ ಇಳದ, ಎಷ್ಟೊತ್ತಿಗೆ ಹೋಟೆಲ್ಗೆ ಎಂಟ್ರಿ ಕೊಡ್ತಾನೆ, ಯಾವಾಗ ಬ್ಲಾಸ್ಟ್ಗೆ ಟೈಮ್ ಫಿಕ್ಸ್ ಮಾಡ್ತಾನೆ, ಈ ಎಲ್ಲ ತಂತ್ರಜ್ಞಾನದ ಮಾಹಿತಿ ಇದ್ರೂ ಕೂಡ ಆರೋಪಿಯ ಸುಳಿವಿನ ಕುರಿತಂತೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಈ ಕ್ಷಣಕ್ಕೆ ಲಭ್ಯವಾಗಿಲ್ಲ ಅನ್ನೋದು ಆತಂಕಕಾರಿ ವಿಚಾರ. ಪೊಲೀಸ್ ಇಲಾಖೆ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಆದರೂ ಕೂಡ ಸರಿಯಾದಂತಹ ಸುಳಿವು ಅನ್ನೋದು ಸಿಗಬೇಕಾಗತ್ತೆ. ತನಿಖೆ ತ್ವರಿತಗತಿಯಲ್ಲಿ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದೆಂದೂ ಕೂಡ ಇಂಥ ದುರ್ಘಟನೆಗಳು ಸಂಭವಿಸಬಾರದು. ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಆಯಿತು ಅಂದರೆ ಮುಂದೊಂದು ದಿವಸದಲ್ಲಿ ಮಗದೊಂದು ಸ್ಥಳದಲ್ಲಿ ಆಗಬಹುದು. ಅದನ್ನು ತಪ್ಪಿಸೋದಕ್ಕೂ ಕೂಡ ಈ ತನಿಖೆ ಸಹಕಾರಿ. 2 IPS ಅಧಿಕಾರಿಗಳು, 20ಕ್ಕೂ ಹೆಚ್ಚು ತನಿಖಾ ತಂಡಗಳು. ಆರಂಭಿಕ ಹಂತದಲ್ಲಿ ನೀವು ನೋಡಿದ್ರೆ 10 ತನಿಖಾ ತಂಡಗಳನ್ನು ರಚನೆ ಮಾಡಲಾಗುತ್ತೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ. ಆದರೂ ಕೂಡ ಸರಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಸಿಸಿಬಿ ಸ್ಪೆಷಲ್ ಟೀಮ್ ತನಿಖೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಹಾಗಾದ್ರೆ ಆಗ್ತಾ ಇದೆ, ಎಷ್ಟರ ಮಂದಿ ಇಲ್ಲಿ ಅಧಿಕಾರಿಗಳಿದ್ದಾರೆ, ಎಷ್ಟು ತನಿಖಾ ತಂಡಗಳಿದ್ದಾವೆ, ಇದು ಕೂಡ ಬಹಳ ಮುಖ್ಯ. 1,500 CC ಕ್ಯಾಮೆರಾ ಪರಿಶೀಲನೆ ಆಗ್ತಾ ಇದ್ರೂ ಕೂಡ ಸರಿಯಾದ ಸುಳಿವು ಸಿಗ್ತಾ ಇಲ್ಲ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಂದ ಸಂದರ್ಭದಲ್ಲಿ 7,000 ಕ್ಯಾಮ್ರಾಗಳನ್ನು ಈಗಾಗಲೇ ಇನ್ಸ್ಟಾಲ್ ಮಾಡಲಾಗಿದೆ. ಟ್ರಾಫಿಕ್ ಅಥವಾ ಇಂಥ ಆಗಂತುಕ ಕೆಲಸಗಳು ಅಂದ ಸಂದರ್ಭದಲ್ಲಿ ಹಲವಾರು ಕಡೆ ಕ್ಯಾಮ್ರಾಗಳಿದ್ದಾವೆ. ಅದರಲ್ಲೂ 1,500 ಕ್ಯಾಮ್ರಾಗಳ ಪರಿಶೀಲನೆ ಆದರೂ ಸುಳಿವು ಸಿಗ್ತಾ ಇಲ್ಲ. ಶಂಕಿತನ ಪತ್ತೆಗೆ ಫುಲ್ ತಲೆ ಕೆಡಿಸ್ಕೊಂಡಿದ್ದಾರೆ ಪೊಲೀಸರು. ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸುಮಾರು 1,650 CCTV ಪರಿಶೀಲನೆಯನ್ನ ತಂಡಗಳು ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯ 20 ಕಿಲೋಮೀಟರ್ CCTVಯನ್ನ ಪರಿಶೀಲನೆ ಮಾಡಲಾಗಿದೆ. ಅಂದಾಜು 1,650 CCTV ಪರಿಶೀಲನೆಯನ್ನ ಮಾಡಲಾಗಿದೆ. ITPL, ಹೂಡಿ, ವೈಟ್ ಫೀಲ್ಡ್, ಮಾರಥಹಳ್ಳಿ, ಅತ್ತಿಬೆಲೆ, ಏರ್ಪೋರ್ಟ್ ರೋಡ್, ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಎಲ್ಲ ಕಡೆ ಇರುವಂತಹ CC ಕ್ಯಾಮ್ರಾದ ಆ ದೃಶ್ಯಾವಳಿ ಏನಿದೆ ಅದೆಲ್ಲವನ್ನ ಪರಿಶೀಲನೆ ಮಾಡಲಾಗಿದೆ. ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತಹ ದೃಷ್ಟಿಯಿಂದ 1,650 ಕ್ಯಾಮ್ರಾಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು ಕೂಡ ಅಂಥ ಸುಳಿವು ಸಿಗ್ತಾ ಇಲ್ಲ. ಕಾರಣ ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆ ಇದು. ಕುಂದಲಹಳ್ಳಿಗೆ ಧಾವಿಸಬೇಕು ಅಂತ ಹೇಳಿದ್ರೆ ಯಾವ ಮಾರ್ಗದಲ್ಲಿ ಬರ್ಬೋದು, ಅಲ್ಲಿರುವಂತಹ CC ಕ್ಯಾಮ್ರಾಗಳು, ಮತ್ತೆ ಆತ ಬಂದು ಬಾಂಬ್ ಫಿಕ್ಸ್ ಮಾಡಿ ಹೋದಂತಹ ಜಾಗ ಎಲ್ಲೆಲ್ಲಿಂದ ಹೋಗಿರಬಹುದು, ಇಲ್ಲೆಲ್ಲ ಕೂಡ CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡಿ, ಲೋಕಲ್ ಪೊಲೀಸರ ಜೊತೆ ಸೇರಿ ಆರೋಪಿ ಪತ್ತೆಗೆ ಹುಡುಕಾಟವನ್ನು ನಡೆಸಲಾಗಿದೆ. ಅಂದರೆ ವಿವಿಧ ರಾಜ್ಯಗಳಲ್ಲಿ ಒಟ್ಟಾರೆಯಾಗಿ ಶಂಕಿತನ ಪತ್ತೆಗೆ ಎಲ್ಲ ಆಯಾಮದಲ್ಲೂ ಹುಡುಕಾಟ ನಡೀತಾ ಇದೆ. ಬಹಳ ಮುಖ್ಯವಾಗಿ ಯಾವ ಆಯಾಮದಲ್ಲಿ ಹುಡುಕಿದ್ರೆ ಆ ಶಂಕಿತರ ಲಭ್ಯವಾಗುತ್ತೆ, ಎಲ್ಲ ಆಯಾಮಗಳಲ್ಲಿ ತನಿಖೆ ವಿಚಾರಣೆ ಅನ್ನೋದು ನಡೀತಾ ಇದೆ. ತಂತ್ರಜ್ಞಾನದ ಬಳಕೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಈ 2 ಭಾಗದಲ್ಲೂ ಕೂಡ 5 ಟೀಮ್ಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾವೆ. ಅಲ್ಲಿನ ಲೋಕಲ್ ಪೊಲೀಸರ ಜೊತೆ ಸೇರಿ ಆರೋಪಿಯ ಪತ್ತೆಗೆ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆದರೂ ಕೂಡ ಸರಿಯಾದ ಸುಳಿವು ಲಭ್ಯವಾಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಅಂದಾಗ ಈ ಕ್ಷಣಕ್ಕೂ ಕೂಡ ಆತಂಕ ಅನ್ನೋದು ಮರೆಯಾಗಿಲ್ಲ. ಆದರೆ ಆರೋಪಿಗಳ ಪತ್ತೆ ಆಗಬೇಕು, ತೀವ್ರಗತಿಯಲ್ಲಿ ತನಿಖೆ ಆಗಬೇಕು, ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಬಳಸ್ಕೊಳ್ತಿದ್ದಾರೆ. ಆದರೂ ಕೂಡ 100% ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ತನಿಖೆಯ ದಿಕ್ಕು ಎತ್ತ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಏನಿದೆ ಮಾಹಿತಿ? ಈಗಾಗಲೇ ರಾಮೇಶ್ವರಂ ಕೆಫೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಈಗ 3 ದಿನಗಳು ಕೂಡ ಕಳೆದು ಹೋಯ್ತು. ಆದ್ರೂ ಕೂಡ ಶಂಕಿತನ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಒಂದು ಬ್ಲಾಸ್ಟ್ ಆದ ನಂತರ ಆತ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂತಹ CCTV ಫುಟೇಜ್ ಒಂದನ್ನ ಬಿಟ್ರೆ
ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಬಸ್ಗಳಲ್ಲಿ ಹೋಗಿದ್ದಾನೆ ಅನ್ನೋ ಒಂದು ಅನುಮಾನ ಕೂಡ ಇತ್ತು. BMTC ಇಂದ ಅನೇಕ ಫುಟೇಜ್ಗಳನ್ನು ಕೂಡ ಕೇಳಿದ್ರು. ಅದೇ ರೀತಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬಸ್ನಲ್ಲಿ ಹೋಗಿರುವಂತಹ ಶಂಕೆ ಇದೆ. ಹೀಗಾಗಿ CCTV ಫುಟೇಜ್ಗಳನ್ನು ನಾವು ಕೇಳಿದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಇವೆಲ್ಲವನ್ನೂ ಕೂಡ ಬಳಸ್ಕೊಂಡು ನಿನ್ನೆವರೆಗೂ ಕೂಡ 3 ರಾಜ್ಯ ತನಿಖಾ ತಂಡಗಳು ಆರೋಪಿಯ ಬೆನ್ನು ಬಿದ್ದಿದ್ರು ಕೂಡ ಇನ್ನೂ ಕ್ಲಿಯರ್ ಪಿಕ್ಚರ್ ಈಗ ಸಿಗ್ತಾ ಇಲ್ಲ. ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ CCB ಪೊಲೀಸರಿಗೆ ಪ್ರತಿ ಹಂತದಲ್ಲೂ ಕೂಡ ದೊಡ್ಡ ಮಟ್ಟದ ತಲೆನೋವು ಕೂಡ ಎದುರಾಗ್ತಾ ಇರುವಂತದ್ದು. ಇನ್ನು ಇದೇ ಕೇಸ್ಗೆ 2 IPS ಅಧಿಕಾರಿಗಳು, 20ಕ್ಕೂ ಹೆಚ್ಚು ಟೀಮು, 1,500 CCTV ಫೋಟೋಸ್ಗಳನ್ನು ಕೂಡ ಈಗ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಆದ್ರೆ ಶಂಕಿತ ಯಾವುದೇ ರೀತಿಯಲ್ಲೂ ಕೂಡ ಸಿಗ್ತಾ ಇಲ್ಲ. ಇನ್ನು ಶಂಕಿತನ ಪತ್ತೆಗೆ ಈಗಾಗಲೇ ಪೊಲೀಸರು ಅನೇಕ ಆಯಾಮಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆಯ 20 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಇರುವಂತಹ ಪ್ರತಿ CCTVಗಳನ್ನು ಕೂಡ ಜಾಲಾಡಿರುವಂತದ್ದು. ಅದರಲ್ಲೂ ಕೂಡ ಈ CCTV ಪರಿಶೀಲನೆ ಮಾಡೋದಕ್ಕೆ ಒಂದು ಪ್ರತ್ಯೇಕ ತಂಡವನ್ನೇ ನಿಯೋಜನೆ ಮಾಡಲಾಗಿರುವಂತದ್ದು. ITPL ಆಗಿರ್ಬೋದು, ಹುಡಿ ಆಗಿರಬಹುದು, ವೈಟ್ ಫೀಲ್ಡ್, ಮಾರತ್ಹಳ್ಳಿ, ಹಾಗೇನೆ ಅತ್ತಿಬೆಲೆ ಹತ್ತಿರದ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಹಾಗೇನೆ ಇನ್ನು ಏರ್ಪೋರ್ಟ್ ಮುಖಾಂತರವಾಗಿ ಮತ್ತು ಆ ರೈಲ್ವೆ ನಿಲ್ದಾಣದ ಮುಖಾಂತರವಾಗಿ ಬಸ್ ನಿಲ್ದಾಣದಲ್ಲಿ ಏನೆಲ್ಲ CCTVಗಳಿದೆ ಅವುಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಯಾವುದೇ ಆಯಾಮದಲ್ಲೂ ಹುಡುಕಿದ್ರು ಕೂಡ ಶಂಕಿತನ ಬಗ್ಗೆ ಕ್ಲಾರಿಟಿ ಸಿಗ್ತಾನೆ ಇಲ್ಲ. ಇನ್ನು 20 ಟೀಮ್ ಏನು ತನಿಖೆಯನ್ನ ನಡೆಸ್ತಾ ಇದೆ ಅವ್ರಿಗೂ ಕೂಡ ಇದು ದೊಡ್ಡ ತಲೆನೋವಾಗಿರುವಂತದ್ದು. ಹಿರಿಯ ಅಧಿಕಾರಿಗಳಿಗೂ ಕೂಡ ಆದಷ್ಟು ಬೇಗ ಈ ತರನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕು ಅನ್ನೋ ಒಂದು ತಾಕೀತನ್ನು ಕೂಡ ಕೊಡ್ತಾ ಇರುವಂತದ್ದು. ಇನ್ನು ಯಾವ್ಯಾವ ಟೀಮ್ ಯಾವ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ರಾಮೇಶ್ವರಂ ಸುತ್ತಮುತ್ತಲು 3 ಟೀಮ್ಗಳು ಕೆಲಸ ಮಾಡ್ತಾ ಇದೆ. ಕೆಫೆ ಏರಿಯಾದಲ್ಲಿ ಪ್ರತಿ ಸೆಕ್ಟರ್ಗಳೇನಿರುತ್ತೆ, ಯಾರೆಲ್ಲ ಓಡಾಡ್ತಾರೆ, ಆಮೇಲೆ ಯಾವೆಲ್ಲ ಶಾಪ್ಗಳಿವೆ ಆ CCTV ಚಲನವಲನ ಆಗಿರ್ಬಹುದು, ಮತ್ತು ಆರೋಪಿಯ ಚಲನವಲನ ಮತ್ತು ಹೋಟೆಲ್ಗಳು, PG, ಬೇಕರಿ ಅಂಗಡಿಗಳಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಯಾರಾದ್ರೂ ಅಂತಹ ವ್ಯಕ್ತಿಗಳನ್ನ ನೀವು ನೋಡಿದ್ರಾ, ಈ ಸರೌಂಡಿಂಗ್ ನಲ್ಲಿ ಓಡಾಡುವಂತವ್ರನ್ನ ಏನಾದ್ರೂ ಅಬ್ಸರ್ವ್ ಮಾಡಿದ್ರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ನಾನು ಆವಾಗ್ಲೇನೆ ಹೇಳಿದ ಹಾಗೆ 5 ತಂಡಗಳಿಂದ CCTV ಪರಿಶೀಲನೆ ಆಗ್ತಾ ಇರುವಂತದ್ದು. ಇನ್ನು 2 ಟೀಮ್ ನಿಂದ ಟವರ್ ಡಂಪ್ ಆಧಾರದ ಮೇಲೂ ಲೊಕೇಶನ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆದ್ರೆ ಈ ಟವರ್ ಡಂಪ್ ಆಧಾರಕ್ಕೆ ಯಾವುದೇ ಕುರುಹುಗಳು ಕೂಡ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈತ ಮೊಬೈಲ್ ಯೂಸ್ ಮಾಡಿದ ರೀತಿ CC ಕ್ಯಾಮೆರಾ ಮುಂದೆ ಆಕ್ಟ್ ಮಾಡಿ, ತದನಂತರ ಈತ ಮೊಬೈಲ್ ಯೂಸೇ ಮಾಡಿಲ್ಲ ಅನ್ನೋ ಒಂದು ಕ್ಲಾರಿಟಿ ಕೂಡ ಸಿಕ್ಕಿತ್ತು. ಹೀಗಾಗಿ ಈ ಒಂದು ನೆಟ್ವರ್ಕ್ ಅಂತಂದ್ರೆ ರಾಮೇಶ್ವರಂ ಕೆಫೆ ಬಳಿ ಇರುವಂತಹ ನೆಟ್ವರ್ಕ್ ನಲ್ಲಿ ಯಾರೆಲ್ಲ ಓಡಾಡಿದ್ದಾರೆ ಅಂತಂದ್ರೆ ಒಂದು 500ಕ್ಕೂ ಹೆಚ್ಚು ನಂಬರ್ಗಳು ಆ ಸಮಯದಲ್ಲಿ ಆಕ್ಟಿವ್ ಆಗಿರುತ್ತೆ. ಹೀಗಾಗಿ ಅವುಗಳನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಬಸ್ ನಲ್ಲೇ ಈ ಶಂಕಿತ ಪ್ರಯಾಣ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಇರೋದ್ರಿಂದ ಬಸ್ ನಿಲ್ದಾಣಗಳಾಗಿರಬಹುದು, ಡಿಪೋಗಳಲ್ಲಾಗಿರಬಹುದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನು 11:30 ಸುಮಾರಿಗೆ ಅವತ್ತು ಏನ್ ನಡೆದಿತ್ತಲ್ಲ ಘಟನೆ, ಇನ್ನು ರಾಮೇಶ್ವರಂ ಕೆಫೆ ರೂಟ್ ಅಲ್ಲಿ ಯಾವ್ಯಾವ ಬಸ್ಗಳು ಓಡಾಡಿದ್ವು ಅನ್ನೋ ಒಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಈತ ಅತ್ತಿಬೆಲೆ ಮಾರ್ಗವಾಗಿ ಬೇರೆ ರಾಜ್ಯಗಳಿಗೂ ಹೋಗಿದ್ದಾನೆ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಲ್ಲಿದೆ. ಅದರಲ್ಲೂ ಕೂಡ ತಮಿಳುನಾಡು, ಕೇರಳದಲ್ಲೂ ಕೂಡ 5 ಟೀಮ್ಗಳು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿನ ಲೋಕಲ್ ಪೊಲೀಸರಿಗೂ ಕೂಡ ಈ ಆರೋಪಿ ಪತ್ತೆಗೆ ದೊಡ್ಡ ಮಟ್ಟದ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಆದ್ರೆ ಈ ಶಂಕಿತನ ಸುಳಿವು ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಸರ್ಕಾರಕ್ಕೂ ಕೂಡ ದೊಡ್ಡ ತರಣವಾಗಿರುವಂತದ್ದು ಈ ಪ್ರಕರಣ. ಯಾಕಂತಂದ್ರೆ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿರುವಂತದ್ದು. ಈ ನಿಮ್ಮ ಒಂದು ಆಡಳಿತಾವಧಿಯಲ್ಲಿ ಒಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ, ಅದಾದ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂತಹ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸ್ತಾ ಇದೆ. ಯಾರು ಕೂಡ ಸರ್ಕಾರದಲ್ಲಿ ನೆಟ್ಟಗಿಲ್ಲ. ನಿಮ್ಮ ಸರ್ಕಾರ ಏನಾದ್ರೂ ನೆಟ್ಟಗಿದ್ರೆ ಈ ರೀತಿಯಾದಂತಹ ಪ್ರಕರಣ ನಡೀತಾ ಇರ್ಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇದರ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸಿರುವಂತದ್ದು. ನಿನ್ನೆ ಕೂಡ ಗೃಹ ಸಚಿವರು ಸಭೆಯನ್ನ ನಡೆಸ್ತಾರೆ, ಕೆಲವೊಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ. ಅದಾದ್ಮೇಲೆ CM ಆದಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಕೂತ್ಕೊಂಡು ಸಭೆಯನ್ನ ನಡೆಸಿರುವಂತದ್ದು ಇದೇ ಕೇಸ್ ಬಗ್ಗೆ. ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಶಂಕಿತನ ಒಂದು ಸಣ್ಣ ಸುಳುವು ಸಿಗ್ತಾ ಇಲ್ಲ. ಒಂದು ಪ್ರೀ ಪ್ಲಾನ್ ಮಾಡಿ ಒಂದು 3 ತಿಂಗಳಿಂದಲೂ ಕೂಡ ಸಖತ್ತಾಗಿ ಪ್ಲಾನ್ ಮಾಡಿ ಯಾವ ರೀತಿ ತಪ್ಪಿಸ್ಕೋಬೇಕು, ಯಾವ ರೀತಿ ಪೊಲೀಸರನ್ನ ಯಾಮಾರಿಸ್ಬೇಕು ಅಂತ ಪಕ್ಕಾ ಟ್ರೈನ್ ಮಾಡಿಕೊಂಡು ಪಕ್ಕಾ ರೆಕ್ಕಿ ಮಾಡಿ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿ ಬ್ಲಾಸ್ಟ್ ಮಾಡಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ.
ಸದ್ಯಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಶಂಕಿತ ಸಿಗದೆ ಇರೋದು ಪೊಲೀಸ್ ತಂಡಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿರುವಂತದ್ದು. ದಿವ್ಯಾ, ಸಂದರ್ಭದಲ್ಲಿ ಬಹುದೊಡ್ಡ ಹೋಟೆಲ್ ಅದು, ಅಂದ್ರೆ ಓಪನ್ ಪ್ಲೇಸ್ ಇರುತ್ತೆ. ಅಲ್ಲಿನ CC ಕ್ಯಾಮ್ರಾ ಫುಟೇಜ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಒಂದು ವಿಶ್ವ, ಎರಡನೇದು ತನಿಖೆ ಯಾಕೆ ಇಂಪಾರ್ಟೆಂಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆದಷ್ಟು ಬೇಗ ಆರೋಪಿಗಳ ಪತ್ತೆ ಯಾಕಾಗಬೇಕು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಬ್ಲಾಸ್ಟ್ ಏನಿದೆ ಅದೊಂಥರ ಟ್ರಯಲ್ ಥರ ಇತ್ತು. ಸೊ ಆ ಟ್ರಯಲ್ಲು ಮುಂದೊಂದು ದಿವಸ ಬಹುದೊಡ್ಡ ಅನಾಹುತಕ್ಕೆ ಕಾರಣ ಆಗಬಾರ್ದು. ಅವ್ರದ್ದು ಪ್ಲ್ಯಾನ್ಸ್ ಏನಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ತನಿಖೆಯನ್ನು ಆದಷ್ಟು ಬೇಗ ಮುಗಿಸ್ಬೇಕಾಗತ್ತೆ, ಕ್ಲಾರಿಟಿ ತೊಗೊಳ್ಬೇಕಾಗತ್ತೆ, ಆರೋಪಿ ಪತ್ತೆ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೋದಾ? ದಿವ್ಯಾ, ಈಗಾಗಲೇ ಮೊದಲನೇದಾಗಿ ಈ ಒಂದು ಬಾಂಬ್ ಬ್ಲಾಸ್ಟ್ ಏನಿದೆ ಇದು ಯಾವುದೇ ರೀತಿಯಲ್ಲೂ ಕೂಡ ಸಣ್ಣ ಮಟ್ಟದ ಪ್ರಮಾಣದ ಒಂದು ಬಾಂಬ್ ಅಲ್ಲ. ಇಲ್ಲಿರುವಂತಹ ಲೋಕಲ್ ಸ್ಥಳೀಯವಾಗಿ ಕಚ್ಚಾ ವಸ್ತುಗಳನ್ನ ಬಳಸ್ಕೊಂಡು ತಯಾರು ಮಾಡಿರುವಂತಹ ಬಾಂಬ್ ಆದ್ರೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ, ಅಂತಂದ್ರೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲ ಅದೇ ಮಾದರಿಯ ವಸ್ತುಗಳನ್ನ ಬಳಸ್ಕೊಂಡು ಈಗ ಇಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿರುವಂತದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಜನರನ್ನ ಕೊಲ್ಲುವ ಉದ್ದೇಶದಿಂದಲೇ ಈ ರೀತಿಯಾಗಿ ಮಾಡಿರುವಂತದ್ದು. ಅದು ಅಕಸ್ಮಾತ್ ಆಗಿ ಅದು ಹ್ಯಾಂಡ್ ವಾಶ್ ಮಾಡುವಂತದ್ದು ಮತ್ತು ಡಸ್ಟ್ ಬಿನ್ ಇರುವಂತಹ ಸ್ಥಳದಲ್ಲಿ ಆತ ಇಟ್ಟು ಎಸ್ಕೇಪ್ ಆಗಿರುವಂತದ್ದು. ಏನಾದ್ರೂ ಈ ಒಂದು ಕೆಫೆಯ ಆವರಣದಲ್ಲಿ ಇಟ್ಟಿದ್ರೆ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಸ್ಫೋಟ ಆಗ್ತಿತ್ತು. ಒಂದು 20 ಜನರಿಗೂ ಹೆಚ್ಚು ಮಂದಿಗೆ ಗಾಯ ಆಗ್ತಾ ಇತ್ತು. ಹೀಗಾಗಿ ಪ್ರಕರಣದ ಒಂದು ಗಂಭೀರತೆಯನ್ನು ಕೂಡ ಅರ್ಥಕೊಂಡಿರುವಂತದ್ದು. ಯಾಕಂದ್ರೆ ಪಕ್ಕಾ ಪ್ರೀ ಪ್ಲಾನ್ ಇದು, ಅನೇಕ ದಿನಗಳಿಂದಲೂ ಕೂಡ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಒಂದು ಅನುಮಾನಗಳು ಕೂಡ ಇದೆ. ಈಗ ಯಾಕಂತಂದ್ರೆ ಇದರಲ್ಲಿ ಐಸಿಸ್ ಕೈವಾಡ ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಈ ಶಾರಿಕ್ ಏನು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಏನು ಹೋಗ್ತಾ ಇದ್ನಲ್ಲ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್, ಆತನು ಕೂಡ ಒಬ್ಬನೇ ಹೋಗ್ತಾ ಇದ್ದ. ಅದೇ ರೀತಿ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಬಿಜೆಪಿ ಕಚೇರಿ ಎದುರುಗಡೆ, ಅಲ್ಲೂ ಕೂಡ ಒಬ್ಬನೇ ಬ್ಲಾಸ್ಟ್ ಮಾಡಿದ್ದ. ಮತ್ತು ಈ ರಾಮೇಶ್ವರಂ ಕೆಫೆಯ ಒಂದು ವಾತಾವರಣವನ್ನ ಮತ್ತು ಬಾಂಬ್ ಬ್ಲಾಸ್ಟ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಒಬ್ಬನೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ. ಹೀಗಾಗಿ ಇದರಲ್ಲಿ ಎರಡೂ ಪ್ರಕರಣಗಳನ್ನು ಕೂಡ ಐಸಿಸ್ ಈಗಾಗಲೇ ನಾವೇ ಮಾಡಿದ್ದು ಅಂತ ಒಪ್ಕೊಂಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಯಾವುದೇ ನಿಷೇಧಿತ ಸಂಘಟನೆಗಳು ಮತ್ತು ಉಗ್ರ ಸಂಘಟನೆಗಳು ತಾವು ಮಾಡಿದ್ದೀವಿ ಅಂತ ಒಪ್ಕೊಂಡಿಲ್ಲ. ಹೀಗಾಗಿ ಸ್ಥಳೀಯ ಮಟ್ಟದಲ್ಲೇ ಯಾರಾದ್ರೂ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇದೆ. ಆದ್ರೆ ಬಳಸ್ಕೊಂಡಿರುವಂತಹ ಮತ್ತು ಮೆಥಡ್ ಏನಿದೆ, ಆ ಒಂದು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಬಳಸ್ಕೊಂಡಿರುವಂತಹ ಮೆಥಡ್ ಅದು ತುಂಬಾ ಉಗ್ರರ ರೀತಿಯಲ್ಲೇ ಬಳಸ್ಕೊಂಡಿರುವಂತಹ ಮೆಥಡ್ ಆಗಿದೆ. ಹೀಗಾಗಿ ಇದಕ್ಕೆ ಉಗ್ರರ ನಂಟು ಇರಬಹುದು ಅನ್ನೋದು ಭಾಗಶಃ ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಷ್ಟೇ ಕಸರತ್ತು ಪಟ್ಟರು ಕೂಡ ಈ ಶಂಕಿತನನ್ನ ಬಂಧನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಶೀಘ್ರದಲ್ಲೇ ಮೊನ್ನೆ ಸ್ವತಃ DK ಶಿವಕುಮಾರ್ ಅವರೇ ಹೇಳಿದ್ರು, ಕೆಲವೇ ಗಂಟೆಗಳಲ್ಲಿ ನಾವು ಶಂಕಿತನನ್ನ ಬಂಧನ ಮಾಡ್ತೀವಿ ಅಂತ. ಆ ಒಂದು ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನಿಸಿದ್ದು ಶಂಕಿತನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಅಂತ. ಆದ್ರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಒಂದು ಕಾನ್ಫಿಡೆಂಟ್ ಏನಿದೆ ಅದು ಈಗ ಸರ್ಕಾರದ ಮಟ್ಟದಲ್ಲಿ ಮತ್ತು ಪೊಲೀಸರಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಯಾವ ಶಂಕಿತರನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲವೊಬ್ಬರನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಈತನ ಜೊತೆ, ಈ ಶಂಕಿತ ಏನು ಬಂದಿದ್ನಲ್ಲ ಆತನ ಜೊತೆ ಲಿಂಕ್ ಇಲ್ಲದೆ ಇರೋ ಕಾರಣ ಅವರು ಕೆಲವೊಬ್ಬರನ್ನ ಬಿಟ್ಟು ಕಳಿಸಿದ್ದಾರೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಹುಸಿ ಬಾಂಬ್ ಕರೆಗಳು ಬಂದಿತ್ತು ಬೆಂಗಳೂರಿಗೆ. ಅನೇಕ IT-BT ಕಂಪನಿಗಳಿಗಾಗಿರಬಹುದು, ಶಾಲೆಗಳಿಗಾಗಿರಬಹುದು, ಇದನ್ನ ಬಳಸ್ಕೊಂಡು ಅಟೆನ್ಷನ್ ಅನ್ನ ಡೈವರ್ಟ್ ಮಾಡುವಂತದ್ದು. ಅಂದ್ರೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆ ಶಾಲೆಗಳಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ ನಂತರ ಇದು ಹುಸಿ ಬಾಂಬ್ ಮೇಲಂತ ಸುಮ್ಮನಾಗಿದ್ರು. ಆದ್ರೆ ಇದನ್ನೇ ಬಳಸ್ಕೊಂಡು, ಇದನ್ನೇ ಅಟೆನ್ಷನ್ ಡೈವರ್ಷನ್ ಅಂತ ಹೇಳ್ತಾರೆ. ಆ ಕಡೆ ಪೊಲೀಸರು ಕೂಡ ಅಟೆನ್ಷನ್ ಡೈವರ್ಷನ್ ಅನ್ನ ಮಾಡಿ, ಪೊಲೀಸರು ಅಟೆನ್ಷನ್ ಡೈವರ್ಷನ್ ಅನ್ನ ಮಾಡಿ ಆ ತದನಂತರ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಪಿತೂರಿ ಏನಾದ್ರೂ ಮಾಡಿದ್ರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅನುಮಾನಗಳು ಮೂಡ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ತೀವ್ರ ತಲೆ ಕೆಡಿಸಿಕೊಂಡು ಪ್ರಕರಣದ ಇಂಚಿಂಚು CCTV ಫುಟೇಜ್ ಆಗಿರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೂ ಕೂಡ ಈ ಕಚ್ಚಾ ವಸ್ತುಗಳನ್ನು ಕೂಡ ಈತ ಎಲ್ಲಿಂದ ತೆಗೆದುಕೊಂಡ ಅನ್ನೋ ನಿಟ್ಟಿನಲ್ಲಿ ಅದು ಅರೆಸ್ಟ್ ಆದ್ಮೇಲೆ ಅದು ಕೂಡ ಮಾಹಿತಿ ಕೂಡ ಹೊರಗಡೆ ಬರ್ಬೇಕಾಗುತ್ತೆ. ಹೀಗಾಗಿ ಇನ್ನೇನು 3 ದಿನ ಕಳೆದು ಹೋಯ್ತು, ಇನ್ನೂ ಕೂಡ ಶಂಕಿತನ ಸುಳಿವು ಸಿಕ್ಕಿಲ್ಲ. ಈ ಶಂಕಿತರ ಹುಡುಕಾಟ ಅಷ್ಟು ಈಸಿ ಅಲ್ಲ ಅನ್ನೋದು ಕೂಡ ಪೊಲೀಸರಿಗೂ ಕೂಡ ಗೊತ್ತಾಗಿದೆ. ಹೀಗಾಗಿ ಆ ಪೊಲೀಸರು ಎಲ್ಲಾ ಯಾಮಗಳಲ್ಲೂ ಕೂಡ ಇಂಚಿಂಚು ಒಂದು CCTV ಯಲ್ಲಿರುವಂತಹ 1 ಸೆಕೆಂಡ್ ಅನ್ನು ಕೂಡ ಫಾರ್ವರ್ಡ್ ಮಾಡದೆ ನೋಡ್ತಾ ಇರುವಂತದ್ದು.
ಹೀಗಾಗಿ ಶಂಕಿತರ ಹುಡುಕಾಟದಲ್ಲಿ ತೊಡ್ಕೊಂಡಿದ್ದಾರಲ್ಲ, ಖಂಡಿತವಾಗ್ಲು ಇನ್ನೊಂದು ಇನ್ನು 2-3 ದಿನದಲ್ಲೂ ಆದ್ರೂ ಕೂಡ ಬಂಧನ ಆಗ್ಬೇಕಾಗತ್ತೆ. ಇಲ್ಲದಿದ್ರೆ ಈ ಸರ್ಕಾರ ಮತ್ತು ಪೊಲೀಸರ ಮೇಲಿರುವಂತಹ ನಂಬಿಕೆಗಳೇನಿದೆ ಸಾರ್ವಜನಿಕರಲ್ಲಿ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಜನರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಜನಕ್ಕೆ ಎಷ್ಟರ ಮಟ್ಟಿಗೆ ಧೈರ್ಯ ಬಂದಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ತನಿಖೆ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಕ್ಕೆ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.